ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಶ್ವೇತಾ. ತಾವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಪಾರ್ಟ್ 2 ಆಗಿರುತ್ತೆ. ಪಾರ್ಟ್ 1 ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಇವಾಗ ಅರ್ಲಿ ಮಾರ್ನಿಂಗು 5:30ಗೆ ಎದ್ದು ಫ್ರೆಶ್ ಅಪ್ ಆಗಿ ವೆಲ್ಲಂಗಾಣಿ ಬೀಚಲ್ಲಿ ಸನ್ರೈಸಸ್ ನೋಡಿಕೊಂಡು ನಂತರ ವೆಲ್ಲಂಗಾಣಿ ಚರ್ಚ್ ನೋಡೋಣ ಅಂತ ಹೇಳಿ ಎಲ್ಲರೂ ಬಂದಿದ್ದೀವಿ. ವೆಲ್ಲಂಗಾಣಿ ಚರ್ಚ್ ಅಂದರೆ ತುಂಬ ದೊಡ್ಡ ಚರ್ಚು, ಸುಮಾರು ಎಕರೆ ಇದೆ. ಇದು ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಇದೆಲ್ಲ ತೋರಿಸ್ತಾ ಇರೋದೆಲ್ಲ ಫುಲ್ ಚರ್ಚಿಗೆ ಸಂಬಂಧಪಟ್ಟಿದ್ದೇನೆ, ಚರ್ಚನೇ ನೋಡ್ತಾ ಇರ್ಬೋದು. ಯಾರಾದರೂ ತಮಿಳ್ನಾಡಿಗೆ ಹೋದರೆ ವೆಲ್ಲಂಗಾಣಿಗೆ ಹೋಗ್ಬಿಟ್ಟು ಬೀಚ್ ನೋಡಿಕೊಂಡು ನಂತರ ವೆಲ್ಲಂಗಾಣಿ ಚರ್ಚ್ ನೋಡ್ಕೊಂಬನ್ನಿ. ತುಂಬಾ ಚೆನ್ನಾಗಿದೆ, ತುಂಬ ದೊಡ್ಡ ಚರ್ಚು. ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ಚರ್ಚ್ ಒಳಗಡೆನೂ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಒಳಗಡೆನೂ ಚರ್ಚು, ತುಂಬ ದೊಡ್ಡ ಚರ್ಚು. ಇದೆಲ್ಲ ಹಾಸ್ಟೆಲು, ಕಾಲೇಜು ಮತ್ತು ಚರ್ಚಿಗೆ ಸಂಬಂಧಪಟ್ಟಿದೆ ಇದೆಲ್ಲ. ವೆಲ್ಲಂಗಾಣಿ ಚರ್ಚ್ ನೋಡಿಕೊಂಡು ನಂತರ ತಂಜಾವೂರಿನಲ್ಲಿರುವಂಥ ಬೃಹದೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಇದು 1000 ವರ್ಷದ ಇತಿಹಾಸ ಇದೆ, ದೊಡ್ಡ ದೇವಸ್ಥಾನ ಇದು. ತಮಿಳ್ನಾಡಿಗೆ ಬಂದರೆ ಒಂದ್ಸಲ ವಿಸಿಟ್ ಹಾಕಿ, ತುಂಬ ಚೆನ್ನಾಗಿದೆ ದೇವಸ್ಥಾನ, ನೋಡಬೇಕಾಗಿರೋವಂಥ ಪ್ಲೇಸಸ್ಸೇ ಇದು. ಇಲ್ಲಿ ಬೃಹದೇಶ್ವರ ಅಂದರೆ ಈಶ್ವರನ ಲಿಂಗ ಇರೋದು. ಒಳಗಡೆ ತುಂಬ ರಶ್ ಇರುತ್ತೆ, ಹೋಗೋದಕ್ಕೆ ಆಗಲ್ಲ, ಅಷ್ಟು ತುಂಬ ರಶ್ ಇರುತ್ತೆ. ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ, ಹಾಗಾಗಿ ಹೊರಗಡೆ ಮಾತ್ರ ನಾನು ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇದೇನು ನೋಡ್ತಾ ಇದ್ದೀರಾ ಮೇನ್ ಎಂಟ್ರೆನ್ಸ್ ಇದು. ಇಲ್ಲಿಂದನೇ ಒಳಗಡೆ ಹೋಗೋದು. ನೋಡಿ, ನೋಡ್ತಾ ಇದ್ರೆ ಅಲ್ಲೇ ಕಳೆದೋಗ್ಬಿಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಇದು 2ನೇ ಗೇಟು ಒಳಗಡೆ ಹೋಗೋದಕ್ಕೆ. ಅದು ಮೇಯ್ನ್ ಗೇಟ್ ಆದರೆ ಇದು 2ನೇ ಗೇಟು ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ. ಒಳಗಡೆ ಸುತ್ತ ಪಾರ್ಕ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಹೋಗ್ತಾನೆ ನಂದಿ ಸಿಗುತ್ತೆ, ದೊಡ್ಡ ನಂದಿ. ಎಂಟ್ರೆನ್ಸಲ್ಲೇ ನಂದಿ ಇದೆ. ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಟಿಕೆಟ್ ತೊಗೋಬೇಕು. ನೋಡಿ, ನೋಡ್ತಾ ಇರ್ಬೋದು ದೊಡ್ಡ ನಂದಿ. ಸುತ್ತ ಕವರ್ ಮಾಡಿದ್ದೀನಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ನೋಡಿ, ಇಲ್ಲಿ ಏನು ಜನ ಬರ್ತಿದ್ದಾರೆ, ದೇವ್ರನ್ನ ನೋಡಿಕೊಂಡು ಬರ್ತಾ ಇರೋದು. ಎಕ್ಸಿಟ್ ಡೋರು 2 ಸೈಡು ಇದೆ, ಲೆಫ್ಟು ಇದೆ, ರೈಟು ಇದೆ. ಲೆಫ್ಟ್ ಸೈಡಿಂದ ನೋಡ್ಕೊಂಡು ಹೋಗೋರು ಲೆಫ್ಟ್ ಸೈಡ್ ಡೋರಲ್ಲಿ ಎಕ್ಸಿಟ್ ಆಗ್ತಾರೆ. ರೈಟ್ ಸೈಡಿಂದ ನೋಡ್ಕೊಂಡು ಬರೋರು ರೈಟ್ ಸೈಡ್ ಡೋರಲ್ಲಿ ಎಕ್ಸಿಟ್ ಆಗ್ತಾರೆ. ತುಂಬ ಬಿಸಿಲಿತ್ತು, ನಾವು ಹೋದಾಗ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ತುಂಬ ಕಾಲು ಸುಡ್ತಾ ಇತ್ತು. ಅಲ್ಲೇ ಮಧ್ಯಾಹ್ನ ಬೇರೆ ಆಗಿಬಿಟ್ಟಿತ್ತು, 1:30 ಆಗಿತ್ತು ಊಟ ಟೈಮಿಂಗ್ಸು. ತುಂಬ ಹೊಟ್ಟೆ ಹಸಿತಾಯಿತ್ತು ಅಂತ ಹೇಳಿ ದೇವಸ್ಥಾನದ ಅಪೋಸಿಟೇ ಒಂದು ಹೋಟೆಲ್ ಇದೆ, ಅದು ತುಂಬ ಚೆನ್ನಾಗಿದೆ. ಅನ್ಲಿಮಿಟೆಡ್ಡು, 100 ರುಪೀಸ್ಗೆ ಎಷ್ಟು ಬೇಕಾದರೂ ಊಟ ಮಾಡ್ಬೋದು, ರುಚಿಯಾಗಿರುತ್ತೆ. ಬೇಕಿದ್ದರೆ ನೀವು ಅಲ್ಲಿ ಹೋದಾಗ ಈ ಹೋಟೆಲ್ಗೆ ವಿಸಿಟ್ ಕೊಡ್ಬೋದು, ತುಂಬ ಚೆನ್ನಾಗಿದೆ ಊಟ ಮಾತ್ರ. ಅಲ್ಲಿಂದ ಊಟ ಮಾಡಿಕೊಂಡು ಬೆಂಗಳೂರಿಗೆ ಹೊರಟ್ವಿ. ತುಂಬ ಚೆನ್ನಾಗಿತ್ತು 2 ದಿನದ ಟ್ರಿಪ್ಪು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್, ಬಾಯ್.